ಅವುಗಳ ಮೇಲೆ ನರಗಳನ್ನು ಹಬ್ಬಿಕೊಂಡು, ನರಗಳ ಮೇಲೆ ಮಾಂಸ ಹಬ್ಬಿಕೊಂಡು, ನಂತರ ಶ್ವಾಸಕಪ್ಪನುಗಳು ಶ್ವಾಸ ಬಂದ ಆ ಒಂದು ಶಿರದಲ್ಲಿ ಸೇರಿಕೊಂಡಿರುವಾಗ ಅದರಲ್ಲಿ ಶ್ವಾಸ ಬಂದವರು ಮನುಷ್ಯರಾಗಿ ದೊಡ್ಡ ಸೈನ್ಯವಾಗಿ ಅವರು ನಿಂತುಕೊಂಡಿದ್ದಾರಂತೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದಕ್ಕಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಮ್ಮ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಅಂತೇಳಿ. ಹಲ್ಲೆಲೂಯಾ, ನಮ್ಮ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಒಮ್ಮೆ ನೀವು ದೇವರನ್ನು ನಂಬಿದ್ದೀರಾ, ಒಮ್ಮೆ ನೀವು ದೇವರ ಕೈ ಹಿಡಿದಿರಾ, ಹಲ್ಲೆಲೂಯಾ, ಎಷ್ಟು ಸಮಸ್ಯೆಗಳು ಕಷ್ಟಗಳು ಬಂದರೂ ಆತ ನಿಮ್ಮನ್ನು ಕೈ ಬಿಡುವುದಿಲ್ಲ. ಆತನ ಅದಕ್ಕೆ ಹೇಳ್ತಾ ಇದ್ದ, ನಾನು ನಿಮ್ಮನ್ನು ಎಂದಿಗೂ ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಜೊತೆಯಲ್ಲಿರುವೇನು, ಯುಗದ ಸಮಾಪ್ತಿ ಎಲ್ಲ ದಿವಸ ನಾನು ನಿನ್ನ ಸಂಗಡ ಇರುತ್ತೇನೆ ಅಂತ ಹೇಳಿ ದೇವರೊಂದು ವಾಗ್ದಾನವಾಗಿ